ಹಾಯ್ ಹಲೋ ನಮಸ್ಕಾರ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಾಮಚರಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಕೃಷ್ಣ ಹೇಳ್ತಾನೆ, ಈ ರಿಕ್ಕು ಅಸಲಿ ವಿಷಯ ನಿಮಗೆ ಗೊತ್ತಾದ್ರೆ ನೀವೇ ಅವಳನ್ನ ಮನೆದ ಹೊರಗೆ ಓಡಿಸ್ತೀರಾ ಅಂತ ಹೇಳ್ತಾನೆ. ಆಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಆಗ ಮನೆಯವರೆಲ್ಲರೂ ಹೇಳ್ತಾರೆ, ಏನ್ ಹೇಳ್ತಿದ್ಯಾರು ಕೃಷ್ಣ ಅಂತ ಹೇಳ್ತಾರೆ. ಆಗ ಕೃಷ್ಣ ಏನು ಮಾತಾಡಲ್ಲ. ರುಕ್ಕು, ನೀನೀಗ ನನ್ ಜೊತೆ ಬರ್ತೀಯಾ ಇಲ್ವಾ? ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ನಿನ್ನ ಬಂಡವಾಳನ ಈಗ್ಲೇ ಬಯಲ್ ಮಾಡ್ತೀನಿ. ನಿನ್ನಿಂದ ಈ ಮನೆಗೆ ತೊಂದರೆ ಆಗೋದು ಇಷ್ಟ ಇಲ್ಲ. ನನ್ ಜೊತೆ ನೀನ್ ಬರ್ಲೇಬೇಕು ಅಂತ ಹೇಳ್ತಾನೆ. ಆಗ ಮನೆಯವರೆಲ್ಲರೂ ಎಷ್ಟೇ ಒತ್ತಾಯ ಮಾಡ್ತಿದ್ರು, ಕೃಷ್ಣ ಕೇಳೋದೇ ಇಲ್ಲ. ರುಕ್ಕುನ್ ಕರ್ಕೊಂಡು ಹೋಗೇ ಬಿಡ್ತಾನೆ ಮನೆಯಿಂದ ಹೊರಗೆ. ಇನ್ನು ಈ ಕಡೆ ಹೊಸಬರ ಎಂಟ್ರಿ ಆಗುತ್ತೆ. ಅದ್ರಲ್ಲಿ ಸೀತಾಲಕ್ಷ್ಮಿ ಅನ್ನೋ ಹುಡುಗಿ ರೂಮಿಗೆ ಹೋಗಿ ಎಲ್ಲ ಥಿಂಗ್ಸ್ ಅನ್ನ ಒಡೆದಾಕ್ತಾ ಇರ್ತಾಳೆ. ಟೇಬಲ್ಸ್, ಗ್ಲಾಸ್, ವಾಸ್ ಎಲ್ಲಾನು ಒಡೆದಾಕ್ತಾ ಇರ್ತಾಳೆ. ಅವ್ರ ಅಪ್ಪ ಅಮ್ಮ ಡೋರ್ ಬಡಿತಾ ಇರ್ತಾರೆ. ಸೀತಾಲಕ್ಷ್ಮಿ, ಏನ್ ಮಾಡ್ತಿದ್ಯಾ? ಈ ರೀತಿ ಯಾಕೆ ಮಾಡ್ತಿದ್ಯಾ ಸೀತಾಲಕ್ಷ್ಮಿ? ಆ ಗೊಂಬೆ ತಾನೆ, ಆ ಗೊಂಬೆ ನಿಂಗೆ ನಾನು ಕೊಡಿಸ್ತೇನೆ. ಬಾ ಸೀತಾಲಕ್ಷ್ಮಿ, ರೂಮಿಂದ ಹೊರಬಾರ ಸೀತಾಲಕ್ಷ್ಮಿ. ನೋಡು, ನಿನ್ ಏನ್ ಬೇಕಾದ್ರೂ ಒಡ್ದಾಕು, ಟಿವಿ ಒಡ್ದಾಕ್ತಿಯ ಒಡ್ದಾಕು, ಏನ್ ಬೇಕಾದ್ರೆ ಒಡ್ದಾಕು, ಆದ್ರೆ ನಿಂಗೇನು ಮಾಡ್ಕೋಬೇಡ ಸೀತಾಲಕ್ಷ್ಮಿ. ಬಾ ಹೊರಗೆ, ಡೋರ್ ತೆಗಿ ಸೀತಾಲಕ್ಷ್ಮಿ ಅಂತ ಹೇಳ್ಕೊಂಡು ಅವ್ರ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ. ಇನ್ನು ಆಗ ಸೀತಾಲಕ್ಷ್ಮಿ ಹೇಳ್ತಾಳೆ, ನಾನ್ ಹೊರಗ್ ಬರಲ್ಲ, ನನ್ಗೆ ಆ ಗೊಂಬೆ ಬೇಕು. ನನ್ಗೆ ಏನಾದ್ರೂ ಒಂದ್ ಇಷ್ಟ ಆದ್ರೆ ಅದು ನಂಗ್ ಬೇಕೇ ಬೇಕು. ಅದ್ ಏನೇ ಆಗಿರ್ಲಿ, ಅದು ನಂಗ್ ಬೇಕೇ ಬೇಕು. ನಾನ್ ಆ ಅಂಗಡಿಗೆ ಹೋಗಿ ಗೊಂಬೆ ಕೇಳಿದ್ರೆ ಅವ್ನ್ ಒಂದೇ ಗೊಂಬೆ ಇರೋದು, ಅದು ಸೇಲ್ ಆಯ್ತಂತ ಹೇಳ್ತಾನೆ. ನಂಗೆಷ್ಟು ಹೋಟ್ ಆಯ್ತು ಗೊತ್ತಾ? ನಂಗ್ ಗೊತ್ತಿಲ್ಲ, ನಂಗ್ ಆ ಗೊಂಬೆ ಬೇಕೇ ಬೇಕು. ಇಲ್ಲಾಂದ್ರೆ ನಾನು ಏನ್ ಮಾಡ್ತೇನೋ ನಂಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಎಲ್ಲಾ ಥಿಂಗ್ಸ್ ಅನ್ನ ಒಡ್ದಾಕ್ತಾನೆ ಇರ್ತಾಳೆ ಒಂದ್ರ ಹಿಂದೆ ಒಂದು. ಆಗ ಅವ್ರಪ್ಪ ಹೇಳ್ತಾನೆ, ಆಯ್ತು, ಗೊಂಬೆ ಸಿಕ್ಕಿದೆ, ಬಾ ಹೊರಗೆ ಸೀತಾಲಕ್ಷ್ಮಿ ಅಂತ ಹೇಳ್ತಾನೆ. ಆಗ ಅವ್ರ ಅಮ್ಮ ಹೇಳ್ತಾರೆ, ರೀ, ಎಲ್ರಿ ಗೊಂಬೆ ಸಿಕ್ಕಿದೆ, ಯಾಕ್ರಿ ಹೀಗೆಲ್ಲ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಅವ್ನ ಹೆಂಡತಿ ತಮ್ಮ ಹೇಳ್ತಾನೆ, ಬಾವಾಜಿ ಏನ್ ಹೇಳ್ತಿದ್ದೀರಾ, ಗೊಂಬೆ ಎಲ್ಲಿದೆ ಅಂತ ಹೇಳ್ತಾನೆ. ಗೊಂಬೆ ಇನ್ 1 ಗಂಟೆಲಿ ಇಲ್ಲಿ ಬರುತ್ತೆ, ನೀನ್ ಮೊದ್ಲು ಹೊರಗೆ ಬಾ ಸೀತಾಲಕ್ಷ್ಮಿ ಅಂತ ಹೇಳ್ತಾನೆ. ಆಗ ಸೀತಾಲಕ್ಷ್ಮಿ ಹೊರಗೆ ಬರ್ತಾಳೆ. ಹೊರಗೆ ಬಂದಾಗ ಹೇಳ್ತಾಳೆ, ಅಪ್ಪ ನೀವ್ ಸುಳ್ಳು ಹೇಳ್ತಿಲ್ಲ ತಾನೆ? ಹೇಳಿ ಡ್ಯಾಡ್, ನೀವ್ ಸುಳ್ಳು ಹೇಳ್ತಿಲ್ಲ ತಾನೆ? ನಿಜವಾಗ್ಲೂ ಗೊಂಬೆ ಬರುತ್ತೆ ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದು ಮಗಳೇ, ಗೊಂಬೆ ಬರುತ್ತೆ. ನಿನ್ನಪ್ಪ ನಿಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನೋಡು, ಮೊದ್ಲು ನೀನ್ ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಅಷ್ಟ್ರಲ್ಲಿ ಗೊಂಬೆ ನಿನ್ ಕೈಲಿರುತ್ತೆ ಅಂತ ಹೇಳ್ತಾನೆ. ಇನ್ನು ಅವಳು ಹೋಗ್ತಾಳೆ. ಆಗ ಅವನು ಹೇಳ್ತಾನೆ, ಜಿಕೆ ನೋಡು, ಮೊದ್ಲು ಹೋಗಿ ಆ ಗೊಂಬೆ ತಕೊಂಡವರ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಆ ಶಾಪ್ ಅಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಕೇಳಿ ಅವನ ಅಡ್ರೆಸ್ಸಿಗೆ ಹೋಗಿ ಆ ಗೊಂಬೆನ ತಕೊಂಡ್ ಬಾ ಅಂತ ಹೇಳ್ತಾನೆ. ಆಗ ಜಿಕೆ ಹೇಳ್ತಾನೆ, ಬಾವಾಜಿ, ಅವನೇನಾದ್ರೂ ಗೊಂಬೆ ಕೊಡಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹೇಳ್ತಾನೆ. ಆವಾಗ ಇವನ್ ಹೇಳ್ತಾನೆ, ಗೊಂಬೆ ಕೊಡಲ್ಲ ಅನ್ನೋದು ಅವನು, ಆದ್ರೆ ತಕೊಂಡ್ ಬರೋದು ನೀನು, ನೀರ್ ತಕೊಂಡ್ ಬರ್ಲೇಬೇಕು ಅಂತ ಹೇಳ್ತಾನೆ. ಇನ್ನು ಅವನ್ ಗೊಂಬೆ ತರ್ಲಿಕ್ಕಂತಾನೆ ಹೋಗ್ತಾನೆ ಜಿಕೆ. ಇನ್ನು ಈ ಕಡೆ ರಾಮಾಚಾರಿ ಮನೇಲಿ ಎಲ್ರೂ ಬೇಜಾರಲ್ಲಿ ಇರ್ತಾರೆ. ಜಾನಕಿ ಹೇಳ್ತಾಳೆ, ಇದ್ಯಾಕೆ ಹೀಗಾಯ್ತು? ಎಲ್ರೂ ಖುಷಿಯಲ್ಲಿರುವಾಗ್ಲೇ ಕೃಷ್ಣ ಮನೆ ಬಿಟ್ಟು ಹೋದ. ಅದು ರುಕ್ಕು, ಈ ತರ ರುಕ್ಕುಗೆ ಗುಣ ಇದೆ ಅನ್ನೋದೇ ನಮ್ಗೆ ಗೊತ್ತಿರ್ಲಿಲ್ಲ. ಆಗ ರಾಮಾಚಾರಿ ಹೇಳ್ತಾನೆ, ಅಮ್ಮ, ಇಲ್ಲಿ ರುಕ್ಮಿಣಿಯವರ ಗುಣದ ಬಗ್ಗೆ ಮಾತಾಡೋದು ಬೇಡ, ಕೃಷ್ಣನ್ ಗುಣ ಬಗ್ಗೆ ಮಾತಾಡೋಣ. ರುಕ್ಮಿಣಿಯಿಂದ ಈ ಮನೆಗೆ ಸಮಸ್ಯೆ ಇದೆ ಅಂತ ಗೊತ್ತಾದ ಕೂಡಲೇ ನಮ್ ಕೃಷ್ಣ ಅವಳನ್ನ ಕರ್ಕೊಂಡ್ ಮನೆಯಿಂದ ಹೊರಗೆ ಹೋದ. ಯಾಕಂದ್ರೆ ನಮ್ಮನೆಗೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳ್ಕೊಂಡು. ಹೊರಗೋಗಿದ್ ಉದ್ದೇಶ ಏನ್ ಗೊತ್ತಾ? ರುಕ್ಮಿಣಿಯನ್ನ ಬದಲಾಯಿಸ್ಲಿಕ್ಕೆ. ಅವಳು ಬದಲಾಗ್ಬೇಕು, ಅದಕ್ಕೆ ಅವ್ನ್ ಕರ್ಕೊಂಡು ಹೋಗಿದ್ದಲ್ವಾ. ಅವಳು ಬದಲಾಗಿ ಈ ಮನೆಗೆ ಬರ್ತಾಳೆ ನೋಡಿ ಅಂತ ಹೇಳ್ತಾನೆ. ಆಗ ವೈಶಾಖ ಹೇಳ್ತಾಳೆ, ಹೌದತ್ತೆ, ನನ್ನಷ್ಟು ತಪ್ಪ ರುಕ್ಕು ಮಾಡ್ಲಿಲ್ಲ. ನಾನ್ ತಪ್ಪು ಮಾಡಿದಷ್ಟು ರುಕ್ಕು ತಪ್ಪು ಮಾಡ್ಲೇ ಇಲ್ಲ. ಹಾಗಾಗಿ ಅವಳು ಬೇಗ ಬದಲಾಗ್ತಾಳೆ, ಹೆಚ್ಚು ಸಮಯ ಏನು ಬೇಡ, ಆದಷ್ಟು ಬೇಗ ಅವಳು ಈ ಮನೆಗೆ ಬರ್ತಾಳೆ ಅಂತ ಹೇಳ್ತಾಳೆ. ಆಗ ಜಾನಕಿ ಹೇಳ್ತಾಳೆ, ಹಾಗಂತ ಹೇಳಿ ದೂರ ದೂರ ಇರೋದು ಎಷ್ಟು ಸರಿ? ಅವ್ರು ನಮ್ಮಿಂದ ತುಂಬಾ ದೂರ ಇದ್ದಾರಲ್ಲ ರಾಮಾಚಾರಿ. ನಿಮ್ಮ ಅಪ್ಪಾಜಿ ಬಂದ್ ಕೇಳಿದ್ರ ಏನಂತ ಹೇಳೋದು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಹೇಳ್ತಾನೆ, ದೂರ ಎಲ್ಲಿದ್ದಾರಮ್ಮ, ಮನಸ್ಸಿಗೆ ಹತ್ರ ಇದ್ದಾರೆ ತಾನೆ, ಏನೂ ಆಗಲ್ಲ, ಅದೆಲ್ಲ ನಾನ್ ನೋಡ್ಕೊಡ್ತೇನೆ, ನೀನ್ ಏನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಗೊಂಬೆ ತಕೊಂಡವನು ಅದನ್ನ ತಕೊಂಡು ಅವನ ಗರ್ಲ್ ಫ್ರೆಂಡಿಗೆ ಕೊಟ್ಟು ಪ್ರಪೋಸ್ ಮಾಡ್ಲಿಕ್ಕೆ ಹೊರಡ್ತಾ ಇರ್ತಾನೆ. ಆ ಕೂಡ್ಲೆ ಜಿಕೆ ಬಂದು ತಡಿತಾನೆ. ತಡ್ದು ಹೇಳ್ತಾನೆ, ಈ ಗೊಂಬೆ ನಂಬೇಕು, ತಕೊಳ್ಳಿ ಹಣ ಅಂತ ಹೇಳ್ತಾನೆ. ಆದ್ರೆ ಅವ್ನ್ ಕೇಳ್ತಾ ಇರಲ್ಲ, ಯಾರೇ ನೀವು? ನಾನ್ ನನ್ನ ಗರ್ಲ್ ಫ್ರೆಂಡ್ಗೆ ಪ್ರಪೋಸ್ ಮಾಡ್ಬೇಕಂತ ಇದ್ದೇನೆ, ಈ ಡಾಲ್ ಕೊಟ್ಟು, ಅವಳ ಫೇವ್ರೆಟ್ ಡಾಲ್,
ಪ್ರಪೋಸ್ ಮಾಡ್ಬೇಕಂತಿದ್ದೇನೆ, ನೀವು ನೋಡಿದ್ರೆ ಗೊಂಬೆ ಕೊಡಿ ಅಂತ ಹೇಳ್ತೀರಲ್ಲ, ಹೋಗ್ರಿ ಸುಮ್ನೆ ಅಂತ ಹೇಳ್ತಾನೆ. ಆಗ ಇನ್ನೊಂದು ಕಂತೆ ನೋಟ್ ಕೊಡ್ತಾನೆ. ಈ ಡಾಲ್ ನಮ್ಗೆ ಬೇಕು ಅಷ್ಟೇ ಅಂತ ಹೇಳ್ತಾನೆ ಜಿಕೆ. ಆಗ ಇವನ್ ಹೇಳ್ತಾನೆ, ಏನ್ರಿ ನಿಮ್ಗೆ ಏನಾಗಿದೆ, ನಿಮ್ಗೆ ಯಾರ್ರಿ ನೀವು, ಗೊಂಬೆ ಬೇಕು ಗೊಂಬೆ ಬೇಕಂತ ಹೇಳ್ತಿದ್ದೀರಲ್ಲ, ಹೋಗ್ತಿರೋ ಇಲ್ವೋ ಅಂತ ಹೇಳ್ತಾನೆ. ಆಗ ಜಿಕೆ ಇನ್ನೊಂದು ಕಂತೆ ನೋಟ್ ಕೊಡ್ತಾನೆ. ಆಗ್ಲೂ ಅವ್ನು ಕೇಳಲ್ಲ, ನೀವೀಗ ಹೋಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೇನೆ ಅಂತ ನಂಗೆ ಗೊತ್ತಿಲ್ಲ, ಮೊದ್ಲು ಇಲ್ಲಿಂದ ಹೋಗಿ ಅಂತ ಬೈತಾನೆ. ಇನ್ನು ಜಿಕೆ ಹೋಗಿ ಕಾಲ್ ಮಾಡ್ತಾನೆ, ಬಾವಾಜಿಗೆ ಕಾಲ್ ಮಾಡಿ ಹೇಳ್ತಾನೆ, ನೋಡಿ ಬಾವಾಜಿ, ಆ ಗೊಂಬೆನೂ ಸಿಕ್ತು, ಆದ್ರೆ ನಾನು ಎಷ್ಟೇ ಹಣ ಕೊಟ್ರು ಅವ್ನ್ ಗೊಂಬೆ ಕೊಡ್ಲಿಕ್ಕೆ ಕೇಳ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಬಾವಾಜಿ ಹೇಳ್ತಾನೆ, ಹೌದಾ, ಹಣ ಕೊಟ್ರು ಅವ್ನ್ ಕೇಳ್ತಾ ಇಲ್ವಾ, ಹಾಗಾದ್ರೆ ಅವನ್ ಜೀವನ ತೆಗೆದು ಬಿಡು ಅಂತ ಹೇಳ್ತಾನೆ. ಇನ್ನು ಜಿಕೆನ ಬಾಡಿಗಾರ್ಡ್ ಆ ಹುಡುಗನಿಗೆ ಗನ್ನನ್ನ ಹಿಡಿತಾನೆ. ಗನ್ ಹಿಡಿದು ಕೊಡ್ತೀಯೋ ಇಲ್ವೋ ಅಂತ ಹೇಳ್ತಾನೆ. ಆಗ ಜಿಕೆ ಹೇಳ್ತಾನೆ, ನೋಡು, ನಿನ್ ಪ್ರಾಣ ಅಪಾಯದಲ್ಲಿದೆ, ನೀನೀಗ ಕೊಡ್ತೀಯೋ ಇಲ್ವೋ, ನಿಂಗೆ ಪ್ರೀತಿ ಬೇಕಾ ಜೀವ ಬೇಕಾ ಅಂತ ಹೇಳ್ತಾನೆ. ಆಗ ಹುಡುಗ ಹೇಳ್ತಾನೆ, ಅಯ್ಯೋ ಸರ್, ಏನ್ ಸರ್ ಮಾಡ್ತಿದ್ದೀರಾ, ನಾನೇನು ಮಾಡ್ಲಿಲ್ಲ ಸರ್, ನಿಮ್ಗೆ ಗೊಂಬೆ ತಾನೇ, ಕೊಟ್ಬಿಡ್ತೇನೆ, ಜೀವ ಇದ್ರೆ ತಾನೇ ಪ್ರೀತಿ, ಸರ್ ಪ್ಲೀಸ್ ಸರ್ ನಂಗೇನು ಮಾಡಬೇಡಿ ಸರ್ ಅಂತ ಹೇಳ್ತಾನೆ. ಆಗ ಜಿಕೆ ಹೇಳ್ತಾನೆ, ಹಾಗಾದ್ರೆ ಇಲ್ಲಿಂದ ಮೊದ್ಲು ಹೋಗಿ ಆ ಗೊಂಬೆ ನಂಗೆ ಕೊಡಿ ಅಂತ ಹೇಳ್ತಾನೆ. ಇನ್ನು ಆ ಹುಡುಗ ಗೊಂಬೆ ಕೊಡ್ತಾನೆ. ಇನ್ನು ಆ ಹುಡುಗ ಹುಡುಗಿ ಇಬ್ರು ಓಡಿ ಹೋಗ್ತಾರೆ ಅಲ್ಲಿಂದ. ಇನ್ನು ಆ ಗೊಂಬೆ ತಕೊಂಡು ಮನೆಗೆ ಬರ್ತಾನೆ. ಆಗ ಸೀತಾಲಕ್ಷ್ಮಿ ಅವ್ರ ಅಪ್ಪ ಅಮ್ಮ ಎಲ್ರಿಗೂ ಖುಷಿ ಆಗುತ್ತೆ. ಆವಾಗ ಸೀತಾಲಕ್ಷ್ಮಿ ಅಪ್ಪ ಹೇಳ್ತಾರೆ, ನೋಡ್ ಮಗಳೇ, ನೀನ್ ಈ ಮನೇಲಿ ಏನ್ ಬೇಕಾದ್ರೂ ಹೊರ್ತಾಕು, ಏನ್ ಬೇಕಾದ್ರೂ ಮಾಡು, ನೋಡು, ನನ್ಗೇನಾದ್ರೂ ಮಾಡು, ನಿನ್ನ ಅಮ್ಮಂಗೇನಾದ್ರೂ ಮಾಡು, ನೋಡು, ಈ ಜಿಕೆ ಇದಾನಲ್ಲ, ಇವನ್ ತಲೆ ಆದ್ರೂ ಉಡಿ, ಏನಾದ್ರೂ ಮಾಡು, ಆದ್ರೆ ನಿಂಗೇನು ಮಾಡ್ಕೊಳ್ಬೇಡ ಮಗಳೇ, ನೀ ನನ್ ಮಗಳು, ನೀನ್ ಹುಟ್ಟಿದಾದ್ಮೇಲೆ ನಾನು ಅಪ್ಪ ಅಂತ ಅಂದ್ಕೊಂಡಿದ್ದು, ನಿಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ನೀನ್ ನನ್ ಮಗಳು ಪುಟ್ಟ, ನನ್ ಮಗಳು, ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಕಂದ ಅಂತ ಹೇಳ್ತಾನೆ. ಆಗ ಅವಳು ತುಂಬಾ ಖುಷಿಯಾಗಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ರಾಮಾಚಾರಿ ಮತ್ತೆ ಚಾರು ಸರಸ ಸಲ್ಲಾಪದಲ್ಲಿ ಇರ್ತಾರೆ. ರಾಮಾಚಾರಿ ಚಾರುನ ಅಟ್ಟಾಡಿಸ್ಕೊಂಡು ಹೋಗ್ತಾ ಇರ್ತಾನೆ, ತಮಾಷೆ ಮಾಡ್ಕೊಂಡು. ಅಷ್ಟರಲ್ಲಿ ಮುರಾರಿಗೆ ಬಂದು ಡ್ಯಾಶ್ ಕೊಡ್ತಾನೆ. ಆಗ ಮುರಾರಿ ಹೇಳ್ತಾನೆ, ಅಯ್ಯೋ, ನೀವ್ ಯಾಕೆ ಯಾವಾಗ್ಲೂ ನನ್ನೆದ್ರಿಗೆ ಈ ರೀತಿ ಎಲ್ಲ ಮಾಡ್ತಿದ್ದೀರಾ ಅಂತ ಹೇಳ್ತಾನೆ. ಆಗ ವೈಶಾಖ ಮತ್ತೆ ಜಾನಕಿ ಬರ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಏನಾಯ್ತು ಮುರಾರಿ, ಯಾಕೆ ಆ ರೀತಿ ಹೇಳ್ತಿದ್ಯಾ ಅಂತ ಹೇಳ್ತಾಳೆ. ಆಗ ಮುರಾರಿ ಹೇಳ್ತಾನೆ, ಅದು ಅತ್ತಿಗೆ ಅತ್ತಿಗೆ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಹೇಳ್ತಾನೆ, ಏನು ಹೇಳ್ಬೇಡ ಮುರಾರಿ ಅಂತ ಹೇಳ್ತಾನೆ. ಆಗ ಮುರಾರಿ ಹೇಳ್ತಾನೆ, ಯಾವಾಗ್ಲೂ ನೋಡಿ ಅತ್ತಿಗೆ, ಇವ್ರು ನನ್ನೆದ್ರಿಗೆ ಇಬ್ರು ಸರಸ ಸಲ್ಲಾಪ ಮಾಡ್ತಾನೆ ಇರ್ತಾರೆ, ಅದ್ ಯಾವಾಗ್ಲೂ ನನ್ನೆದ್ರಿಗೆ ಆಗ್ತಾ ಇರುತ್ತೆ, ಅದು ಈ ಆಂಜನೇಯ ಭಕ್ತನೆದ್ರಿಗೆ ಈ ರೀತಿ ಎಲ್ಲ ಮಾಡ್ತಾ ಇರ್ತಾರಲ್ಲ, ಇದು ಯಾವ ರೀತಿಯಲ್ಲಿ ಸರಿ ಇವ್ರಿಗೆ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾನೆ. ಆಗ ವೈಶಾಖ ಹೇಳ್ತಾಳೆ, ಹೌದಾ, ಹಾಗಾದ್ರೆ ಬಿಡು, ನಿಂಗೊಂದ್ ಮದ್ವೆ ಮಾಡಿಬಿಡೋಣ, ಆಮೇಲೆ ನಿಂಗೂ ಅದೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಮುರಾರಿ ಹೇಳ್ತಾನೆ, ಮದ್ವೆನಾ, ಬೇಡಪ್ಪ ಬೇಡಪ್ಪ, ನಂಗಂತೂ ಅದ್ರ ಸವಾಸನೆ ಬೇಡ ಹೇಳ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಇನ್ ಮನೆಯವರೆಲ್ಲರೂ ತುಂಬಾ ಖುಷಿಯಾಗಿ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.